ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋ ಸ್ಕಾಲರ್ಶಿಪ್ ಕುರಿತು ಏನೋ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ ಅನ್ನ ಬಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ತಿಳ್ಕೋಬೇಕಿರುವಂತಹ ಒಂದು ಇನ್ಫಾರ್ಮೇಶನ್. ಅಂಡ್ ಈಗಾಗಲೇ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ಗೆ ವೇಟ್ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಪ್ರೆಸೆಂಟ್ ಇಯರ್ ಸ್ಕಾಲರ್ಶಿಪ್ಗೆ ವೇಟ್ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ರಿಗೂ ಇವತ್ತಿನ ಈ ವಿಡಿಯೋ ಆದ್ರೆ ಯೂಸ್ಫುಲ್ ಆಗುತ್ತೆ. ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಒಂದು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿರುವಂತವ್ರಿಗೆ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಬಿಡಿ, ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಬಂದೇ ಬರುತ್ತೆ, 100% ಬರುತ್ತೆ ಅಂತ ಹೇಳ್ಬಿಟ್ಟು. ಬರೋದ್ ಲೇಟ್ ಆಗ್ಬೋದು, ಬಟ್ 100% ಬರುತ್ತೆ, ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ ಅಂತ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೇನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಲೈವ್ ಪ್ರೂಫ್ ನೇ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ ಇದೇ ರೀತಿಯ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ನೋಡಿ, ಈ ಒಂದು SSP ಸ್ಕಾಲರ್ಶಿಪ್ 2024-25ನೇ ಸಾಲಿನಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ರ. ಇಲ್ಲಿ ಅಪ್ಲೈ ಮಾಡಿರುವಂತಹ ಸ್ಟೂಡೆಂಟ್ಸ್ ಅಲ್ಲಿ ಕೆಲವೊಬ್ರು ಏನ್ ಕೇಳ್ತಾರೆ ಅಂದ್ರೆ, ಸರ್ ನಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ನಂದು ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇದೆ, ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ನಾನು ಫೈನಲ್ ಪ್ರಿಂಟ್ಔಟ್ ಅನ್ನು ಸಹ ತಗೊಂಡಿದ್ದೀನಿ, ನನಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಕೇಳ್ತಿದಾರೆ. ಅಂದ್ರೆ ನಾನು ಅಪ್ಲೈ ಮಾಡಿ 2 ತಿಂಗಳಾಗಿದೆ, 3 ತಿಂಗಳಾಗಿದೆ, ನಾನು ಅಪ್ಲೈ ಮಾಡಿ 3 ತಿಂಗಳಾಯ್ತಲ್ವಾ, ನನಗೆ ಸ್ಕಾಲರ್ಶಿಪ್ ಅಮೌಂಟೇ ಬಂದಿಲ್ಲ. ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸಿಗೆ ಬಂತು, ನಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ, DBT ಸ್ಟೇಟಸ್ ಅಲ್ಲಿ ಕರೆಕ್ಟ್ ಇದೆ, ಪ್ರತಿಯೊಂದನ್ನು ಕರೆಕ್ಟ್ ಇದೆ ಸರ್, ಇಂತ ಹತ್ರ ನಂದು ಏನೋ ತಪ್ಪಿದೆ ಅಂತ ಹೇಳೋದಕ್ಕೆ ಇಲ್ಲ, ಬಟ್ ನನಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಲ್ವಾ, ನನಗೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಅನ್ನ ಕೇಳ್ತಿದ್ರೆ. ಅಂಡ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್, ಈಗ ನೀವು ವಿಡಿಯೋ ನೋಡ್ತಿರುವಂತವ್ರಿಗೆ 2022-23 ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರೋದಿಲ್ಲ, ಇಲ್ಲ ಅಂತಂದ್ರೆ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರೋದಿಲ್ಲ. ನಾನು ನಿಮ್ಗೆ ರೀಸೆಂಟ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿದಾಗ ಆಗ ಸಾಕಷ್ಟು ಜನ ಏನ್ ಹೇಳ್ತಿದ್ರು, ನೀವೇನ್ ಸರ್ ಹಿಂಗೆ ಹೇಳ್ತಿದ್ರ, ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಈಗ ಬರ್ತಿದ್ಯಾ ಅಂತ ಕೇಳ್ತಿದ್ರು. ಸೊ ಇದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಲೈವ್ ಪ್ರೂಫ್ ಅನ್ನ ತೋರಿಸ್ಕೊಡ್ತೀನಿ. ನೋಡಿ, ನಾನು ಸ್ಕಾಲರ್ಶಿಪ್ ಕುರಿತು ಒಂದು ರೀಸೆಂಟ್ ಆಗಿ ಒಂದು ಸಾಕಷ್ಟು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೆ. ಒಂದು ರೀಸೆಂಟ್ ವಿಡಿಯೋಗೆ ಒಂದು ಕಮೆಂಟ್ ಆದ್ರೆ ಬಂದಿದೆ, ಸೊ ನೀವು ಅದನ್ನ ಅಬ್ಸರ್ವ್ ಮಾಡಿ. ಓಕೆನಾ, ಇಲ್ಲಿ ನೋಡಿ, ಅವರು 23 ಅವರ್ಸ್ ಎಗೋ, ನಾನು ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ಬಂದು ಇವತ್ತು ಸ್ಕ್ರೀನ್ ಶಾಟ್ ತಗೊಂಡಿರುವಂತದ್ದು. 23 ಅವರ್ಸ್ ಎಗೋ ಅಂತಂದ್ರೆ ನೆನ್ನೆ ಮಾಡಿರೋದು ಈ ಒಂದು ಸ್ಟೂಡೆಂಟ್ ಒಂದು ಕಾಮೆಂಟ್. ನೋಡಿ, ಗುಡ್ ನ್ಯೂಸ್, 23-24 ಸ್ಕಾಲರ್ಶಿಪ್ ಪೆಂಡಿಂಗ್ ಅಮೌಂಟ್ ಕ್ರೆಡಿಟೆಡ್ ಟುಡೇ ಬೈ 1:45 PM. ಫೈನಲಿ ಗಾಟ್ ಇಟ್ ಎಜುಕೇಶನ್ ಫಿನಿಶ್ಡ್, ಗಾಟ್ ಜಾಬ್ ಆಲ್ಸೋ ಇನ್ ದಟ್. ಮತ್ತೆ 7 ಮಂತ್ ಸ್ಯಾಲರಿ ಕೇಮ್, ಫೈನಲಿ ಸ್ಕಾಲರ್ಶಿಪ್ ಆಲ್ಸೋ ಕ್ರೆಡಿಟೆಡ್ ಅಂತ ಏನೋ ಹಾಕಿದಾರೆ. ನೋಡಿ, ಇವ್ರು ಬಂದ್ಬಿಟ್ಟು ಗುಡ್ ನ್ಯೂಸ್ 2023-24 ಅಂದ್ರೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ರು. ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ ಆದ್ಮೇಲೆ ಅವ್ರದ್ದು ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಶನ್ಸ್ ಆಗಿತ್ತು, ಪೆಂಡಿಂಗ್ ಏನೇನಿತ್ತು, ಒಂದು DBT ಸ್ಟೇಟಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪ್ರತಿಯೊಂದು ಎಲ್ಲಾನು ಕರೆಕ್ಟ್ ಆಗಿತ್ತು, ಬಟ್ ಅವ್ರಿಗೆ ಅಮೌಂಟ್ ಪೆಂಡಿಂಗ್ ಇತ್ತು. ಸೊ ಅವ್ರೇನ್ ಅನ್ಕೊಂಡಿರ್ತಾರೆ, ಇಲ್ಲ ಸ್ಕಾಲರ್ಶಿಪ್ ಅಮೌಂಟ್ ನನಗೆ ಬಂದಿರೋದಿಲ್ಲ ಅಂತ ಅನ್ಕೊಂಡಿರ್ತಾರೆ. ಅವರು ಲಾಸ್ಟ್ ಇಯರ್ ಅವರ ಒಂದು ಎಜುಕೇಶನ್ ಕಂಪ್ಲೀಟ್ ಆಗಿದೆ, ಈಗ ಪ್ರೆಸೆಂಟ್ ಇಯರ್ ಅಲ್ಲಿ ಈಗಾಗಲೇ ಜಾಬ್ ಹೋಗ್ತಿದ್ದಾರೆ, ಜಾಬ್ ಅಲ್ಲಿ ಒಂದು ಸ್ಯಾಲರಿನ ಪಡ್ಕೋತಿದ್ದಾರೆ. ಇವರ ಒಂದು ಪ್ರೆಸೆಂಟ್ ಏನಿರ್ತದೆ ಅಂತಂದ್ರೆ, ಇಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಏನಿಗೆ ಬರುತ್ತೆ ಬಿಡಿ ಅಂತ ಅನ್ಕೊಂಡಿರ್ತಾರೆ. ಬಟ್ ಈ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇತ್ತು, ಸ್ಕಾಲರ್ಶಿಪ್ ಅಮೌಂಟ್ ನೆನ್ನೆ ಕ್ರೆಡಿಟ್ ಆಗಿದೆ. ಓಕೆನಾ, ಇಲ್ಲೇ ನೀವು ತಿಳ್ಕೊಳ್ಳಿ ಸ್ಕಾಲರ್ಶಿಪ್ ಎಷ್ಟು 100% ನಿಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ಒಂದು ವರ್ಷ ಆದ್ಮೇಲೆ ಬಂದಿದೆ, ಅಂದ್ರೆ ಈಗ ಪ್ರೆಸೆಂಟ್ 24-25 ಅಕಾಡೆಮಿಕ್ ಇಯರ್ ರನ್ನಿಂಗ್ ಅಲ್ಲಿ ಇದೆ, ಅಂತದ್ದು 23-24 ಸ್ಕಾಲರ್ಶಿಪ್ ಅಮೌಂಟ್ ಪೆಂಡಿಂಗ್ ಇರೋದು ಬಂದಿದೆ. ಯಾಕೆ ಬಂದಿದೆ ಏನು ಅಂತ ನೀವು ಕೇಳಬಹುದು. ಅವಾಗ ಯಾಕೆ ಬಂದಿಲ್ಲ, ಇವಾಗ ಯಾಕೆ ಬಂದಿದೆ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ನೀವು ಕೇಳೋದಾದ್ರೆ, ನೋಡಿ, ಸ್ಟೂಡೆಂಟ್ ಕೊಟ್ಟಿರುವಂತಹ ಪ್ರತಿಯೊಂದು ಡೀಟೇಲ್ಸ್, ಏನೇನ್ ಡೀಟೇಲ್ಸ್ ಇದೆಯೋ ಎಲ್ಲಾ ಡೀಟೇಲ್ಸ್ ಸಹ ಕರೆಕ್ಟ್ ಇದೆ. ಸ್ಟೂಡೆಂಟ್ ಕಡೆಯಿಂದ ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಬಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಗವರ್ನಮೆಂಟ್ ಕಡೆಯಿಂದ ಫಂಡ್ಸ್ ಆದ್ರೆ ರಿಲೀಸ್ ಮಾಡಿರೋದಿಲ್ಲ. ಆಗ ಫಂಡ್ಸ್ ರಿಲೀಸ್ ಮಾಡಿರೋದಿಲ್ಲ, ಹಾಗಾಗಿ ಸ್ಟೂಡೆಂಟ್ಸ್ ಗೆ ಅಮೌಂಟ್ ಆದ್ರೆ ಬಂದಿಲ್ಲ. ಬಟ್ ಆ ಒಂದು ಲಾಸ್ಟ್ ಇಯರ್ ಈಗ ಅವರು ಡಿಪಾರ್ಟ್ಮೆಂಟ್ ಅವ್ರು ಹೇಳಿರ್ತಾರೆ, 23-24 ಅಕಾಡೆಮಿಕ್ ಇಯರ್ ಗೆ ಎಲಿಜಿಬಲ್ ಇರುವಂತವ್ರು ಇಷ್ಟು ಜನ ಇದಾರೆ, ಇಷ್ಟು ಜನಕ್ಕೆ ಪೆಂಡಿಂಗ್ ಆದ್ರೆ ಇದೆ, ಈ ಪೆಂಡಿಂಗ್ ಇರುವಂತಹ ಸ್ಟೂಡೆಂಟ್ಸ್ ಗೆ ಕ್ಲಿಯರ್ ಮಾಡಬೇಕು ಅಂತ. ಯಾವಾಗ ಗವರ್ನಮೆಂಟ್ ಕಡೆಯಿಂದ ಫಂಡ್ಸ್ ಆದ್ರೆ ಬರುತ್ತೋ ಆಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಆದ್ರೆ ಬರುತ್ತೆ. ಓಕೆನಾ, ಲಾಸ್ಟ್ ಇಯರ್ದು ಈಗ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಈವನ್ ನಿಮ್ಗೆ ಹೇಳೋದಾದ್ರೆ, ಈ 23-24 22-23 ಅಕಾಡೆಮಿಕ್ ಇಯರ್ ಕೂಡ ಪೆಂಡಿಂಗ್ ಇರುವಂತಹ ಸ್ಟೂಡೆಂಟ್ಸ್ ಗೆ ರೀಸೆಂಟ್ ಆಗಿ ಸ್ಕಾಲರ್ಶಿಪ್ ಅಮೌಂಟ್ಸ್ ಆದ್ರೆ ಕ್ರೆಡಿಟ್ ಆಗ್ತಿದಾವೆ. ಸೊ ನಾನು ಅದಕ್ಕೆ ನಿಮ್ಗೆ ಪ್ರತಿಯೊಬ್ಬರಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು SSP ಸ್ಕಾಲರ್ಶಿಪ್ ಅನ್ನು ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ. ಬರಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಬರೋದ್ ಲೇಟ್ ಆದ್ರೂ 100% ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೊಂದು ಕಾರಣಕ್ಕಷ್ಟೇ ನಿಮ್ಗೆ ಹೇಳ್ತಿರ್ತೀನಿ. ಇವತ್ತಿನ ಈ ಒಂದು ಕಮೆಂಟ್ ಅನ್ನ ನಾನು ಏನಕ್ಕೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟೆ ಅಂತಂದ್ರೆ, ಸಾಕಷ್ಟು ಜನ ನಂಬ್ತಿರ್ಲಿಲ್ಲ, ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಈಗ ಏನಕ್ಕೆ ಬರ್ತಿದೆ, ಈ ವರ್ಷದೇ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇದು ಪ್ರೊಸೀಜರ್ ಈ ರೀತಿ ಇರುತ್ತೆ. ಆಗ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಫಂಡ್ಸ್ ಇರೋದಿಲ್ಲ. ಯಾವಾಗ ಗವರ್ನಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ ಗೆ ಫಂಡ್ಸ್ ಅನ್ನ ಕೊಡ್ತಾರೋ, ಆಗ ಯಾವ ಇಯರ್ ಫಂಡ್ಸ್ ಎಷ್ಟು ಪೆಂಡಿಂಗ್ ಇದೋ ಅಷ್ಟು ರಿಲೀಸ್ ಮಾಡಿದಾಗ ಅಷ್ಟು ಸ್ಟೂಡೆಂಟ್ಸ್ ಗಾದ್ರೆ ಅಕೌಂಟ್ ಗೆ ಕ್ರೆಡಿಟ್ ಮಾಡ್ತಾರೆ. ಓಕೆನಾ, ಸೊ ಈಗ ನಿಮ್ಗೆ ಏನಾದ್ರು ಸ್ಕಾಲರ್ಶಿಪ್ ಅಮೌಂಟ್ ಇನ್ನೂ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಎಷ್ಟೇ ಲೇಟ್ ಆದ್ರೂ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ನೀವು ಕೇಳಬಹುದು, ಸರ್ ಎಷ್ಟೋ ಲೇಟ್ ಆಗಲ್ಲ, ಟೈಮ್ ಬರಲ್ವಾ ಅಂತ. ಟೈಮ್ ಅಂತೂ SSP ಸ್ಕಾಲರ್ಶಿಪ್ ಬರುವಂತದ್ದು ತುಂಬಾ ಕಡಿಮೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಷ್ಟೇ ಬರುತ್ತೆ. ಈಗ ಈ ಒಂದು ಕಮೆಂಟ್ ಏನ್ ಮಾಡಿರ್ತಾರೆ, ಈ ಒಂದು ಕಮೆಂಟ್ ಮಾಡಿರುವಂತ ಸ್ಟೂಡೆಂಟ್ ನೀವು ಕೇಳಬಹುದು, ಸರ್ ಆಗಿದ್ರೆ ಅವ್ರ ಕಾಲೇಜಲ್ಲಿ ಅವ್ರ ಫ್ರೆಂಡ್ಸ್ ಅಲ್ಲಿ ಎಲ್ರಿಗೂ ಈಗಲೇ ಬಂದಿರುತ್ತಾ ಅಂತ. ಇಲ್ಲ, ಕೆಲವೊಂದಿಷ್ಟು ಜನಕ್ಕೆ 23-24 ಅಕಾಡೆಮಿಕ್ ಇಯರ್
ಅಲ್ಲೇ ಬಂದಿರುತ್ತೆ ಅಂಡ್ ಕೆಲವೊಂದಿಷ್ಟು ಜನಕ್ಕೆ ಪೆಂಡಿಂಗ್ ಇರುತ್ತೆ. ಹಾಗೆ ಇವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಇವರ ಒಂದು ಬ್ಯಾಂಕ್ ಅಕೌಂಟ್ಗೂ ಸಹ ಬರುತ್ತೆ. ಓಕೆನಾ, ಸೊ ಇದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕಾಗುತ್ತೆ. SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ದಯವಿಟ್ಟು ಪ್ರತಿಯೊಬ್ಬರು ಸಹ ಅಪ್ಲೈ ಮಾಡಿ. ಬರೋದು ಲೇಟ್ ಆದ್ರೂ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ರಿಸೀವ್ ಆಗುತ್ತೆ. ಓಕೆನಾ, ಫರ್ದರ್ ಏನೇ ಸ್ಕಾಲರ್ಶಿಪ್ ಕುರಿತು ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲ ಸಪರೇಟ್ ಆಗಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.